ಉಡುಪಿಯಲ್ಲಿ ಶ್ರೀಕೃಷ್ಣನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ ಮಧ್ವಾಚಾರ್ಯರು ಶ್ರೀಕೃಷ್ಣನ ಮೂರ್ತಿಯ ಜವಾಬ್ದಾರಿ ಮತ್ತು ಶ್ರೀಕೃಷ್ಣ ಮಠದ ಜವಾಬ್ದಾರಿಯನ್ನು ನಿರ್ವಹಿಸೋದಕ್ಕೋಸ್ಕರ ಅಷ್ಟಮಠಗಳನ್ನು ಸ್ಥಾಪಿಸ್ತಾರೆ ಹಾಗೂ ಈ ಜವಾಬ್ದಾರಿಗಳನ್ನು ಆ ಮಠಾಧೀಶರ ಪೈಕಿ ಹಂಚಿಕೊಡ್ತಾರೆ. ಈ ವ್ಯವಸ್ಥೆಗೆ ಪರ್ಯಾಯ ಎಂದು ಹೇಳ್ತಾರೆ. ಪ್ರತಿ 2 ತಿಂಗಳಿಗೊಮ್ಮೆ ಇದ್ದ ಈ ಪರ್ಯಾಯ ವ್ಯವಸ್ಥೆಯನ್ನ 2 ವರ್ಷಗಳಿಗೆ ಎಂದು ಬದಲಾಯಿಸಿದವರು ಸೋದೆ ವಾದಿರಾಜ ಯತಿಗಳು. ಇದರಿಂದಾಗಿ ಮಠಾಧೀಶರಿಗೆ ತೀರ್ಥಯಾತ್ರೆ ಮತ್ತು ಉಳಿದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಅನುಕೂಲವಾಗುತ್ತದೆ ಎಂಬ ದೃಷ್ಟಿಯಿಂದ 2 ತಿಂಗಳಿಗಿದ್ದ ಪರ್ಯಾಯ ವ್ಯವಸ್ಥೆಯನ್ನ 2 ವರ್ಷಕ್ಕೆ ಬದಲಾಯಿಸಿದವರು ಸೋದೆ ವಾದಿರಾಜ ಯತಿಗಳು. ಈ 2 ವರ್ಷ ಪರ್ಯಂತ ಶ್ರೀಕೃಷ್ಣ ಮಠದ ಜವಾಬ್ದಾರಿ ಹಾಗೂ ಶ್ರೀಕೃಷ್ಣನ ದಿನನಿತ್ಯದ ಪೂಜೆಯ ಜವಾಬ್ದಾರಿ ಆಯಾ ಮಠದ ಯತಿಗಳಿಗೆ ಇರುತ್ತೆ. 2 ವರ್ಷದ ನಂತರ ಪರ್ಯಾಯ ಮುಗಿಸಿ ಇನ್ನೊಂದು ಪರ್ಯಾಯಕ್ಕೋಸ್ಕರ ಮುಂದಿನ ಮಠಕ್ಕೆ ಈ ಮಠಾಧೀಶರು ತಮ್ಮ ಜವಾಬ್ದಾರಿಯನ್ನ ಹಸ್ತಾಂತರಿಸ್ತಾರೆ.